ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ವಿಡಿಯೋ ಮಾಡಿ 1 ತಿಂಗಳು 2 ತಿಂಗಳೆಲ್ಲ ಐ ಥಿಂಕ್ 3 ಮಂತ್ಸೇ ಆಗೋಗಿದೆ ಅನಿಸುತ್ತೆ. ವಿಡಿಯೋ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಬರೀ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನಲ್ಲ, ಅಲ್ಲೂ ಶೇರ್ ಮಾಡ್ತಾಯಿದ್ದೀನಿ, ಇಲ್ಲೂ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ ಗೈಸ್. ಅಂದರೆ ಮೈಂಡ್ ಒಂಥರ ಫುಲ್ಲು ಏನೇನೋ ಓಡ್ತಾ ಇದೆ ತಲೆಯಲ್ಲಿ, ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಈ ಥರ 1 ತಿಂಗಳು 2 ತಿಂಗಳು 3 ತಿಂಗಳಾದ್ರೂ ವಿಡಿಯೋ ಮಾಡ್ದಿರ ಇದ್ದರೆ ಡೆಫಿನೆಟ್ಲಿ ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೆ ಮತ್ತೆ ಇದು ರಿಪೀಟ್ ಆಗಬಾರ್ದು ಅಂತ ಒಂದು ಕಾನ್ಫಿಡೆಂಟಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು ವಾರದಲ್ಲಿ 3-4 ವಿಡಿಯೋ ಆದರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಗೈಸ್ ಏನಕ್ಕೆ ಅವಾಗವಾಗ ಈ ಥರ ಆಗುತ್ತೆ ಅಂತ, ಬಟ್ ಆಗುತ್ತೆ ಗೈಸ್, ಹಿಂಗಾಗುತ್ತೆ, ಆಗಬೇಕು. ಯಾಕಂದರೆ ಏನಕ್ಕೆ ಆ ಥರ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದರೆ, ಇವಾಗ ನಮ್ಮ ಫ್ರೆಂಡ್ಸು ಅಥವಾ ನಮಗಿಷ್ಟ ಆಗಿರೋರು ಯಾರೋ ಒಬ್ಬರು ಏನಂದರೆ ಅವರಿಂದ ಏನೋ ಒಂದು ಬೇಜಾರಾಗಿರುತ್ತೆ, ಇಲ್ಲ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ ಹಿಂಗಾಗೋಯ್ತು, ಲೈಫ್ ಹಂಗಾಗೋಯ್ತು ಅಂತ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಬಟ್ ಅದನ್ನೆಲ್ಲ ದಾಟಿ ಇಲ್ಲ ನನ್ನ ಕೈಲಾಗುತ್ತೆ, ನಾವು ಮಾಡ್ತೀವಿ ಇದನ್ನು ಅಂತ ಒಂದು ಸಣ್ಣದಾಗಿ ನಮಗೆ ನಾವೇ ಸ್ಫೂರ್ತಿ ತಗೊಂಡು ವಿಡಿಯೋನ ಮಾಡಬೇಕಾಗುತ್ತೆ. ಏನಂದರೆ ನಾವಿಲ್ಲಿ ಎಷ್ಟೇ ಬಿದ್ದರೂ ಹತ್ರೂ ನಾವು ನೋವುಪಟ್ಟರು ಯಾರೂ ಯೋಚನೆ ಮಾಡಲ್ಲ ಗೈಸ್. ನಮಗೆ ನಾವೇ ಕೊನೆಗೆ ಸಮಾಧಾನ ಮಾಡ್ಕೋಬೇಕು. ಯಾರೂ ಬಂದು ನಮಗೆ ಸಮಾಧಾನ ಮಾಡಲ್ಲ, ಯಾರೂ ಬಂದು ನಮ್ಮ ಕಷ್ಟ ಅಂತ ತೀರಿಸಲ್ಲ. ಸೊ ಈ ಒಂದು ಎಂಕರೇಜ್ನ ತೊಗೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್. ಓಕೆ, ಇವತ್ತಿನ ವಿಡಿಯೋ ಏನಂತಂದರೆ ರೀಲ್ಸ್ ಮಾಡ್ತಾಯಿದ್ದೀನಿ. ರೀಲ್ಸ್ ಮಾಡಬೇಕು, ಸ್ವಲ್ಪ ಹೊರಗಡೆ ಹೋಗಬೇಕು. ನೋಡೋಣ, ಟೈಮ್ ಇದ್ದರೆ ಹೊರಗಡೆ ಹೋಗೋಣ. ಫಸ್ಟು ಇವಾಗ ನಾನು ರೆಡಿ ಆಗಬೇಕು. ನಿಮ್ಮ ಜೊತೆ ಮಾತಾಡ್ಕೊಂಡೆ ರೆಡಿ ಆಗಿಬಿಡ್ತೀನಿ. ನಂದು ಜಾಸ್ತಿ ಎಲ್ಲ ಏನಿಲ್ಲ ಗೈಸ್. ಅಂದರೆ ಇವತ್ತು ಅಂದರೆ ಇದು ಮಳೆಗಾಲ ಅಲ್ವಾ, ಸೊ ನಾವು ಮೇಕಪ್ ಮಾಡ್ದಿರ ಹಂಗೆ ವಿಡಿಯೋ ಮಾಡಿದ್ರೆ ಕ್ಯಾಮ್ರಾಗೆ ಅಷ್ಟು ಕ್ಲಾರಿಟಿ ಸಿಗೋಲ್ಲ, ಏನೋ ಗೊತ್ತಿಲ್ಲ ಗೈಸ್. ನಾನು ವಿಡಿಯೋ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಫೋಟೋ ತೊಗೊಳಕ್ಕೆ ಅಂತಲೇ ಐಫೋನ್ ತೊಗೊಂಡಿದ್ದೀನಿ. ಬಟ್ ಆದ್ರೂ ನನ್ನ ವಿಡಿಯೋನಲ್ಲಿ ಕ್ಲಾರಿಟಿನೇ ಸಿಗ್ತಾಯಿಲ್ಲ. ಐ ಡೋಂಟ್ ನೋ ವೈ. ಲೆಟ್ಸ್ ಸ್ಟಾರ್ಟ್. ಫಸ್ಟು ಏನು ಹಾಕಬೇಕು ಅಂದರೆ, ಫಸ್ಟು ಸನ್ಸ್ಕ್ರೀನ್ ಹಾಕಿದ್ದೀನಿ ನಾನು. ಅದಾದಮೇಲೆ ನೀವು ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ. ನಾನು ಮಾಯಿಶ್ಚರೈಸರ್ ಯೂಸ್ ಮಾಡೋಣ. ನನಗೆ ಮಾಯಿಶ್ಚರೈಸರೇ ಸೆಟ್ ಆಗಲ್ಲ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರೂ ತುಂಬ ಇಂಪಾರ್ಟೆಂಟು ಮಾಯಿಶ್ಚರೈಸರೇ ಅಂತ ಹೇಳ್ತಾರೆ, ಬಟ್ ನನಗೆ ಮಾಯಿಶ್ಚರೈಸರೇ ಸೆಟ್ ಆಗಲ್ಲ. ಅದನ್ನು ಆ ಮಾಯಿಶ್ಚರೈಸರ್ ಹಾಕಿದ್ರೆ ಸಾಕು, ಫೇಸೆಲ್ಲ ಒಂದು ಫುಲ್ಲು ಬ್ಲ್ಯಾಕೇ ಆಗಿಬಿಡ್ತೀನಿ ನಾನು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡಲ್ಲ, ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟೇ. ಇವಾಗ ಪ್ರೈಮರ್ ಹಾಕ್ತಾ ಇದ್ದೀನಿ. ನನಗೆ ಫೋನ್ ದೂರ ಇದೆ ಗೈಸ್, ಕಾಣಿಸಲ್ಲ. ಅದಕ್ಕೆ ಈ ಮಿರರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಥರ ಇದೆ ಪ್ರೈಮರ್ ಹಾಕ್ಕೊಂಡು. ನಾನೇನು ದೊಡ್ಡ ಬ್ಯೂಟಿಷಿಯನ್ ಅಲ್ಲ ಗೈಸ್, ಆ್ಯಂಡ್ ನಾನು ಮೇಕಪ್ ತುಂಬ ಇಷ್ಟಪಡಲ್ಲ. ಏನಕ್ಕೆ ಆದರೂ ಇಷ್ಟಪಡದೇ ಇದ್ದರೂ ಏನಕ್ಕೆ ಹಾಕ್ಕೊತೀನಿ ಅಂತ ಅಂದರೆ, ವಿಡಿಯೋ ಮಾಡ್ತೀವಿ, ರೀಲ್ಸ್ ಮಾಡ್ತೀವಿ ಅಂದರೆ ಮೇಕಪ್ ಇಸ್ ನೆಸೆಸಿಟಿ ಇದೆ ಜಾಸ್ತಿ. ನಮಗೆ ಬೇಡ ಅಂದರೂ ನಾವು ಮೇಕಪ್ ಮಾಡ್ಕೊಬೇಕು, ನಮ್ಗೆ ಇಷ್ಟ ಇಲ್ಲ ಅಂದರೂ ಮೇಕಪ್ ಮಾಡ್ಕೊಬೇಕು. ಯಾಕಂತಂದರೆ ನಾವಿಲ್ಲಿ ಮೇಕಪ್ ಮಾಡಿದ್ರೇ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೇಕಪ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಒಂದು ಕಲೆ ಗೈಸ್, ಅದು ಎಲ್ರಿಗೂ ಬರಲ್ಲ. ಎಕ್ಸಾಂಪಲ್ ನಾನೇ ಇದ್ದೀನಿ, ನನಗೂ ಮೇಕಪ್ ಮಾಡ್ಕೊಳ್ಳೋದು ಬರಲ್ಲ, ನಾನು ಮೇಕಪ್ಪೇ ಮಾಡಲ್ಲ. ನನ್ನ ಮೇಕಪ್ ಏನಿದ್ರು ಲಿಪ್ಸ್ಟಿಕ್ಕು ಐಲೈನರ್ ಇಷ್ಟೇ ಗೈಸ್. ಅದು ಹೊರಗಡೆ ಮೋಡ ಇದೆ, ಬಿಸಿಲು ಬರ್ತಾಯಿಲ್ಲ, ಸ್ವಲ್ಪ ಡಿಮ್ ಆಗಿತ್ತು, ಅದಕ್ಕೆ ಲೈಟಾಗಿ ಇಟ್ಕೊಂಡೆ. ಪ್ರೈಮರ್ ಆಯಿತು. ಇವಾಗ ನೆಕ್ಸ್ಟು ಫೌಂಡೇಶನ್.
ಗೈಸ್ ನಾನು ಫೌಂಡೇಶನ್ ಯೂಸ್ ಮಾಡಿದ್ರೆ ಪಿಂಪಲ್ಸ್ ಬಂದ್ಬಿಡುತ್ತೆ ಚಿಕ್ಕದಲ್ಲಿ. ಬರೀ ಫೌಂಡೇಶನ್ನೇ ಅಂತ ಅಲ್ಲ, ಯಾವ ಥರ BB ಕ್ರೀಮ್ ಹಚ್ಚಿದ್ರು ಕೂಡ ಪಿಂಪಲ್ಸ್ ಆಗಿಬಿಡುತ್ತೆ, ಸೆಟ್ ಆಗಲ್ಲ. ಯಾಕಂತಂದರೆ ನಾನು ಮೇಕಪ್ ಮಾಡಲ್ಲ, ಯಾವಾಗೋ ಒಂದ್ಸರಿ ಆಗ್ದಾಗ ಆ ಥರ ಆಗುತ್ತೆ. ಏನೋ ಗೊತ್ತಿಲ್ಲ, ನನ್ನ ಸ್ಕಿನ್ನಿಗೆ ಸೆಟ್ ಆಗಲ್ಲ. ಲೈಟಾಗಿ ಹಾಕ್ತೀನಿ, ಬಟ್ ಆದ್ರೂ ಸ್ಮಾಲ್ ಪಿಂಪಲ್ಸ್ ಬಂದಿರುತ್ತೆ ನೋಡಿ. ಇಷ್ಟ ಹಾಕೋದು ಮಾತ್ರ ಪಿಂಪಲ್ಸ್ ಬಂದ್ಬಿಡುತ್ತೆ. ಬ್ರಷಲ್ಲಿ ನಿಮಗೆ ಹೆಂಗೆ ಬೇಕು, ಇವಾಗ ನೀವು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋ ಥರ ಇದ್ದರೆ ಕೈಯಲ್ಲೇ ಮಾಡ್ಕೊಳ್ಳಿ, ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕೈಯಲ್ಲೇ ಮಾಡ್ಬೋದು, ಬಟ್ ಬ್ರಷಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದು ಏನದು ಅದೇ ಸ್ಪಾಂಜ್ ಬರುತ್ತೆ ಗೊತ್ತಾಯಿಲ್ಲ, ಅದಕ್ಕೇನಂತಾರೆ ಬ್ಯೂಟಿ ಬ್ಲೆಂಡರ್ ಏನು, ಅದಕ್ಕಿಂತ ನನಗಿದೆ ಬೆಟರ್, ಬ್ರಷೇ ಬೆಟರು. ನನಗೆ ಅದ್ರಲ್ಲಿ ಬ್ಲೆಂಡ್ ಮಾಡೋಕ್ಕೆ ಬರೋಲ್ಲ. ಇದರಲ್ಲಿ ಅಂದರೆ ನೋಡಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಬ್ಲೆಂಡ್ ಆಗೋಗ್ಬಿಡುತ್ತೆ. ಮೇಕಪ್ ಮಾಡ್ಕೊಳ್ಳೋಕೆ ಬರದೇ ಇರೋದಕ್ಕೂ ಇದೊಂದು ಬ್ರಷ್ ಇದ್ದರೆ ಆರಾಮ್ಸೆ ಮೇಕಪ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಎಷ್ಟು ಲೆವೆಲ್ ಇಷ್ಟೇ ಗೈಸ್. ಆ್ಯಕ್ಚುಲಿ ನೀವು ಏನೇ ಮೇಕಪ್ ಮಾಡಿದ್ರೂ ಕೂಡ ನಿಮ್ಮ ನೆಕ್ ಏರಿಯನ್ ಕೂಡ ಕವರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫೌಂಡೇಶನ್ ಬೇಡ ಅಂತ ಅನ್ನಿಸ್ತು, ನಾನೇನು ಹೊರಗಡೆ ಹೋಗ್ತಾ ಇಲ್ವಲ್ಲ ಗೈಸ್, ಬರೀ ರೀಲ್ಸ್ ಕಷ್ಟ ಅಲ್ವ, ಅದಕ್ಕೆ ನಾನು ನೆಕ್ ಏರಿಯಾನ ಬಿಟ್ಟಿದ್ದೀನಿ. ನೀವು ಅದನ್ನು ಕವರ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ನೆಕ್ಸ್ಟ್ ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಕ್ಚುಲಿ ನನಗೆಲ್ಲನೂ ತೋರಿಸೋಷ್ಟು ಟೈಮ್ ಇಲ್ಲ, ಬಟ್ ಆದ್ರೂ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನಾನು ರೆಡಿ ಆಗೋದ್ರಲ್ಲಿ ಟೈಮ್ ಕಳೆದ್ಬಿಟ್ರೆ ವೀಡಿಯೋಸ್ ಯಾವಾಗ ಮಾಡೋದು. ನೋಡಿ ಸುಮ್ಮನೆ ಲೈಟಾಗಿ ಲಿಪ್ಸ್ಟಿಕ್ ಹಾಕೊಂಡು ವಾಪಸ್ ಸಿಗ್ತೀನಿ ಗೈಸ್. ಬೆಡ್ಶೀಟ್ ಬೇಕಮ್ಮ? ಬೆಡ್ಶೀಟ್ ಹಾಸ್ಕೊಡ್ಲಾ? ಚಳಿ ಆಗ್ತಿದ್ಯಾ ನಿನಗೆ? ಬಂಗಾರಕ್ಕೆ ಚಳಿ ಆಗ್ತೈತಾ ಬೇಬಿಮ್ಮ? ಚಳಿ ಆಗ್ತೈತಮ್ಮ? ನನ್ನ ಬೇಬಕ್ಕೆ ಚಳಿ ಆಗ್ತೈತಂತೆ. ಚಳಿ 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 ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀಯ ನೀನು? ಗಬ್ಬು ನಾಯಿ ಇದು ಗಬ್ಬು ನಾಯಿ. ಏನು ಮಾತು ಸೌಂಡು? ಅಯ್ಯೋ ನನ್ನ ಮುದ್ದು ಬಂಗಾರಿ ಇವಳು. ಮುದ್ದು ಬಂಗಾರಿ ಏನು ಬೇಕಮ್ಮ? ಪಚೊಂಬೇಕಾ ನೀನು ಇವಾಗ? ಪಚೊಂಬೇಕಾ? ರಗಾಸ್ ಕೊಡಲ ನಂದು? ಬಚ್ಚಿಟ್ಟು ಸರಿ ಆಯ್ತು, ಕೂಚು ಇಲ್ಲಿ ಕೂಚು ನನ್ನ ಮೇಲೆ. ಪಚ್ಚು ಗಬ್ಬು ನಾಯಿ ನೀನು. ಮೇಕಪ್ ಎಲ್ಲ ಮುಗೀತು. ಕಾಜಲ್ ಲಿಪ್ಸ್ಟಿಕ್ ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ, ನಿಮಗೆ ತೋರಿಸಿಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ್ ಇಲ್ಲ. ಬೇಗ ಹೋಗಿ ಬಟ್ ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಗಾಯ್ಸ್ ಸೀರೆ ಉಟ್ಕೊಂಡು ಸಿಗ್ತೀನಿ ಅಂತಂದಿದೆ, ಬಟ್ ರೀಲ್ಸ್ ಎಲ್ಲ ಮಾಡಿ ಫುಲ್ ಆಗಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಅಲ್ಲ ಗೈಸ್, ವೆದರ್ ಹೆಂಗೆ ಅಂತಲೇ ಅರ್ಥ ಆಗಲ್ಲ. ಇದು ಮಳೆಗಾಲನ ಇಲ್ಲ ಸಮ್ಮರ? ಆವಾಗಿಂದ ಫುಲ್ಲು ರೆಡಿ ಆಗಿದ್ದೀನಿ. ಅವಾಗೆಲ್ಲ ಫುಲ್ ಮೋಡ ಬಂದ್ಬಿಟ್ಟು ಇವಾಗ ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಬಿಸಿಲು ಬರ್ತಾಯಿದೆ. ಹಿಂಗಾದರೆ ಹೆಂಗಾಗುತ್ತೆ ಹೇಳಿ? ಓಕೆ, ಈ ಡ್ರೆಸ್ಸಲ್ಲಿ ಈ ಸೀರೆಯಲ್ಲಿ ರೀಲ್ಸ್ ಮಾಡಿದ್ದಾಗಿದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಯಪ್ಪ ಗಾಯ್ಸ್, ತಲೆಯೆಲ್ಲ ಫುಲ್ಲು ನೋವಂಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ಯಪ್ಪ. ಫಸ್ಟು ಹೋಗಿ ಕಾಫಿ ಮಾಡಿ ಕುಡಿದು ಆಮೇಲೆ
ಅಡುಗೆ ಮಾಡಬೇಕು. ಅದಕ್ಕೆ ಮುಂಚೆ ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಬಂದು ಅಡುಗೆ ಮಾಡಿ ಸಿಗೋಣ ಆಮೇಲೆ. ಬಾಯ್. ಯಪ್ಪ ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಆಂಟಿಯಿಂದ ಅಂಗಡಿಗೆ ಹೋಗಿ ಬಂದು ಮತ್ತೆ ನಮ್ಮ ಆಂಟಿ ಜೊತೆ ಆಚೆ ಹೋಗಿ ಬಟ್ಟೆ ಸ್ಟಿಚ್ ಕೊಟ್ಟಿರೋದು ಇಸ್ಕೊಬಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ರವೆ ಹುರ್ಕೊಂತ ಮಾಡಿದ್ದೀನಿ. ಈ ರವೆ ಹುರಿಯೋದೇ ಬೇಜಾರು ಗೈಸ್ ಉಪ್ಪಿಟ್ಟಲ್ಲಿ. ಯಾಕೆಲ್ಲ ಅಡುಗೆ ಈಸಿಯಾಗಿರಲ್ಲ, ಇಷ್ಟು ಕಷ್ಟ ಇರುತ್ತೆ. ಗೈಸ್ ಉಪ್ಪಿಟ್ಟು ರೆಡಿಯಾಗಿದೆ, ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಮಾತಾಡೋಣ. ಗೈಸ್ ಏನು ಗೊತ್ತಾ, ಒಂದು ವಿಷಯ ಅಂತೂ ನಾನು ಮಾತಾಡಲೇಬೇಕು. ನನಗೆ ಗೊತ್ತು ನನ್ನ ಚಾನಲಲ್ಲಿ ಎಷ್ಟು ವ್ಯೂಸ್ ಹೋಗುತ್ತೆ ಅಂತ, ಬಟ್ ಆದ್ರೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ನಾವು ವೀಡಿಯೋಸ್ ಮಾಡ್ತೀವಿ ಅಲ್ವಾ, ವೀಡಿಯೋ ಮಾಡೋಕ್ಕೇ ಫಸ್ಟ್ ಆಫ್ ಆಲ್ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಆ ವೀಡಿಯೋನ ಎಡಿಟ್ ಮಾಡೋಕ್ಕಂತೂ 1 ಅವರ್ 2 ಅವರ್ 3 ಅವರ್ಸ್ ಅಂತೂ ಲೆಕ್ಕನೇ ಇಲ್ಲದೆ ಇರೋ ಥರ ಟೈಮ್ ತೊಗೊಳುತ್ತೆ ವೀಡಿಯೋ ಎಡಿಟ್ಗೆ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಅದನ್ನು 1 ಅವರ್ 2 ಅವರ್ ಕೂತು ಎಡಿಟ್ ಮಾಡಿ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಶೇರ್ ಮಾಡಿದ್ರೆ ನಾವು 100, 200, 300. ನನಗೆ ಇನ್ಸ್ಟಾಗ್ರಾಮಲ್ಲಂತೂ ನನಗೆ ಫಾಲೋವರ್ಸ್ ಇರೋದೇ 4000. ಬಟ್ ನಾನು ವೀಡಿಯೋ ಶೇರ್ ಮಾಡಿದ್ರೆ ಅದು ಹೋಗ್ತಾ ಇರೋದೇ ಬರೀ 100-200 ಪೀಪಲ್ಸ್ಗೆ. ಅದು ಹೆಂಗೆ ಅಂತ, ಯಾವ ಥರ ಲಾಜಿಕಲ್ಲಿ ಹೋಗ್ತಾ ಇದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಇನ್ಸ್ಟಾಗ್ರಾಮ್ ಈ ಥರ ನಾವು ವೀಡಿಯೋಸ್ ಮಾಡ್ತಾ ಇರೋದೇ ತಪ್ಪ ಅಂತ ನಮಗೆ ಒಂದೊಂದು ಸೆಕೆಂಡ್ ಅನಿಸ್ಬಿಡ್ಬೇಕು. ಇವಾಗ ನೀವೇ ನೋಡಿ, ಎಷ್ಟು ಜನ ಜಸ್ಟ್ ಫ್ಲೂಕಲ್ಲಿ ಬಂದುಬಿಡ್ತಾರೆ. ಅಂದರೆ ಏನೂ ಮಾಡೇ ಇರಲ್ಲ ಗೈಸ್, ಆದರೂ ಅವ್ರಿಗೆ ವ್ಯೂಸು 10,000 ಲಕ್ಷ ತನಕ ರೀಚ್ ಆಗುತ್ತೆ. ಸುಮ್ಮನೆ ಫಾಲೋವರ್ಸ್ ಬರ್ತಾರೆ, ಅವ್ರು ಏನು ಮಾಡಿರಲ್ಲ. ತಡಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇವ್ರು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ನೋಡೋಣ ಏನು ವೀಡಿಯೋ ಮಾಡಿರ್ತಾರೆ, ಏನು ಕಂಟೆಂಟ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಅಕೌಂಟ್ ಚೆಕ್ ಮಾಡಿದ್ರೆ ನಥಿಂಗ್, ಏನೂ ಇರಲ್ಲ ಅಲ್ಲಿ. ಸುಮ್ಮನೆ ಹೆಂಗೆ ಮೊನ್ನೆ ಹಿಂಗೆ ರೀಲ್ಸ್ ನೋಡಬೇಕಾದ್ರೆ ಒಂದು ಹುಡುಗ ಅದ್ರ ಬಗ್ಗೆನೇ ಒಂದು ರೀಲ್ ಮಾಡಾಕಿದ್ರು. ಏನಂತ ಅಂದರೆ, ಗುರು ನಾವು ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತೀವಿ, ಕಂಟೆಂಟ್ ಮಾಡಿ ಪೋಸ್ಟ್ ಮಾಡ್ತೀವಿ, ಎಡಿಟ್ ಮಾಡಿ, ಬಟ್ ಹುಡುಗಿಯರು ಒಂದು ಸೀರೆ ಹಾಕೊಂಡು ಹಿಂಗೆ 2 ಪೋಸ್ ಕೊಟ್ಬಿಟ್ರೆ ಅವ್ರಿಗೆ 6,000-7,000 ಜನ ಬಂದುಬಿಡ್ತಾರೆ ಅಂತ. ನಿಜ ಅದು, ಬಟ್ ಎಲ್ಲ ಹುಡುಗಿರು ಅಲ್ಲ, ಹಾರ್ಡ್ ವರ್ಕ್ ಮಾಡೋರು ಇರ್ತಾರೆ. ಹೇಗೆ ಅಂತ ಲಾಜಿಕ್ ಗೊತ್ತಾಗ್ತಾ ಇಲ್ಲ ನನಗೆ. ಕಷ್ಟಪಟ್ಟು ಕೂತ್ಕೊಂಡು ಎಡಿಟ್ ಮಾಡಿ ವಿಡಿಯೋ ಮಾಡಿ ಅಷ್ಟು ರಿಸ್ಕ್ ತೊಗೊಂಡು ವೀಡಿಯೋನ ಇಷ್ಟಪಟ್ಟೆ ಮಾಡ್ತೀನಿ ಗೈಸ್. ನನಗೇನು ಕಷ್ಟಪಟ್ಕೊಂಡು ಮಾಡ್ತೀನಿ ಅಂತ ಹೇಳ್ತಿಲ್ಲ. ಹಂಗಂತ ಕಷ್ಟನೇ ಪಡ್ದಿರ ಯಾರೂ ಏನೂ ಮಾಡೋಕ್ಕಾಗಲ್ಲ. ಏನು ಬೇಜಾರಂದರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ರೀಚ್ ಏನಕ್ಕೆ ಸಿಗ್ತಾಯಿಲ್ಲ, ಯಾರ್ಯಾರಿಗೋ ಸಿಗ್ತಾಯಿದೆ, ಏನೂ ಮಾಡ್ತಾಯಿಲ್ಲ ಅವರು. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು 10K 20K ಮಾಡ್ಕೊತಾ ಇದ್ದಾರೆ. ಓಕೆ, ನಾನು ಬಿಗಿನರು, ಅದಕ್ಕೋಸ್ಕರ ನನಗೆ ಟೈಮ್ ತೊಗೊಳುತ್ತೆ ಅಂದರೆ ಓಕೆ, ಹಂಗಾದರೂ ತೊಗೊಳ್ಳೋಣ ಅಂತಂದರೆ, ಗುರು 5-6 ವರ್ಷದಿಂದ ರೀಲ್ಸ್ ಮಾಡ್ತಾಯಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. 5-6 ಮೊನ್ನೆ ಬಂದವರೆಲ್ಲ 3 ತಿಂಗಳಲ್ಲಿ 20,000-30,000 ಫಾಲೋವರ್ಸ್ ಮಾಡ್ಕೊತಾ ಇದ್ದಾರೆ. ಅಷ್ಟು ರೀಚ್ ಸಿಗ್ತಾಯಿದೆ. 5-6 ಇಯರ್ಸಿಂದ ಮಾಡ್ತಾ ಇರೋಳಿಗೆ ಎಂಥ ವ್ಯೂಸು ಇಲ್ಲ, ಫಾಲೋವರ್ಸು ಇಲ್ಲ, ಏನೂ ಇಲ್ಲ. ಐ ಡೋಂಟ್ ನೋ ವೈ ಏನಾಗಿದೆ ಇನ್ಸ್ಟಾಗ್ರಾಮಲ್ಲಿ. ನನ್ನ ಅಕೌಂಟೇ ಪ್ರಾಬ್ಲಮ್ಮ, ಅದು ಚೆಕ್ ಮಾಡ್ತಿದ್ದೀನಿ ಗೈಸ್. ನನ್ನ ಅಕೌಂಟ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟೇ ಇದೆ. ಬಟ್ ಯಾಕೆ ವ್ಯೂಸ್ ಹೋಗ್ತಾಯಿಲ್ಲ, ಏನಕ್ಕೆ ರೀಚ್ ಸಿಗ್ತಾಯಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ. ಬಟ್ ಮರಳಿ ಯತ್ನ ಮಾಡು ಅನ್ನೋದು ನಾವೆಲ್ಲರೂ ಕೇಳೇ ಇರ್ತೀವಿ. ನೋಡೋಣ, ಕಷ್ಟಪಡ್ತೀನಿ. ಇಷ್ಟು ಇಲ್ಲಿವರೆಗೂ ಕಷ್ಟಪಟ್ಟಿರೋದೆಲ್ಲ ಏನೂ ಕಷ್ಟಪಡ್ತೀನಿ, ವೀಡಿಯೋಸ್ ಮಾಡ್ತೀನಿ. ಕಾಯೋಣ ಗೈಸ್, ಯಾವತ್ತಾದರೂ ಒಂದಿನ ನಮಗೂ ಒಳ್ಳೆ ಟೈಮ್ ಬರ್ಬೋದಲ್ವಾ. ಅಲ್ಲಿ ತನಕ ಕಾಯೋಣ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಪ್ಲೀಸ್ ಇಷ್ಟೆಲ್ಲ ಹೇಳಿದ ಮೇಲಾದರೂ ನಾನು ಸುಮ್ಮನೆ ಫಾಲೋ ಮಾಡಿ ಅಂತ ನಾನು ನಿಮಗೆ ಕೇಳ್ತಾ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡು. ನಾನು ಸುಮ್ಮನೆ ಏನು ಮಾಡ್ತಾಯಿಲ್ಲ ಅನ್ನೋದಾದರೆ ನಾನೇ ಹೇಳ್ತೀನಿ ಗೈಸ್, ನನಗೆ ನಾನು ಫಾಲೋ ಮಾಡಬೇಡಿ ಅಂತ. ನೀವು ಫಾಲೋ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಫಾಲೋ ಮಾಡಿ. ಬಟ್ ಏನು ಇಲ್ಲದೇ ಇರೋರು ಅಷ್ಟು ಚೆನ್ನಾಗಿದ್ದಾರೆ, ನಾವೆಲ್ಲ ಇದ್ಕೊಂಡು ಎಲ್ಲ ಕಷ್ಟಪಟ್ಟು ನಮಗೆ ಏನು ರೀಚ್ ಸಿಗ್ತಾಯಿಲ್ಲ ಅಂತಾರ ಬೇಜಾರಾಗುತ್ತೆ ಗೈಸ್. ನೋಡೋಣ, ಕಾಯೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಜಾಸ್ತಿ ವೀಡಿಯೋಸ್ ಮಾಡ್ತಾಯಿರ್ತೀನಿ, ನಿಮ್ಮ ಮುಂದೆ ಬರ್ತಾಯಿರ್ತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು.
ಬಾಯ್.